ದಂಡಕಾರಣ್ಯವನ್ನು ಪ್ರವೇಶ ಮಾಡಿದ್ದಾನೆ. ದಂಡಕಾರಣ್ಯದ ಒಂದು ಭಾಗದಲ್ಲೇ ಇರುವಂತಹ ಅಗಸ್ತ್ಯ ಮುನಿಗಳನ್ನು ಕಾಣಬೇಕು ಅಂತ ಬಯಸಿ ಸುತೀಕ್ಷ್ಣರಲ್ಲಿ ಮಾರ್ಗದರ್ಶನ ಮಾಡುವಂತೆ ಕೇಳಿದಾಗ ಅವರು ದಾರಿಯನ್ನು ತೋರಿದ್ದಾರೆ. ಶ್ರೀರಾಮಚಂದ್ರ ಅಗಸ್ತ್ಯರ ತಮ್ಮನ ಆಶ್ರಮದಲ್ಲಿ ಒಂದು ರಾತ್ರಿ ಉಳ್ಕೊಂಡು ಅಲ್ಲಿಂದ ಮುಂದೆ ಅಗಸ್ತ್ಯಾಶ್ರಮಕ್ಕೆ ಹೊರಟು ಬಂದಿದ್ದಾನೆ. ಲಕ್ಷ್ಮಣನನ್ನು ಮುಂಚಿತವಾಗಿ ಕಳುಹಿಸ್ತಾ ಇದ್ದಾನೆ. ಲಕ್ಷ್ಮಣ ಹೋಗಿ ಅಗಸ್ತ್ಯ ಮಹರ್ಷಿಗಳಲ್ಲಿ ಶ್ರೀರಾಮಚಂದ್ರನ ಆಗಮನ ಆಗಿದೆ, ದರ್ಶನಕ್ಕೆ ಅವಕಾಶ ಕಲ್ಪಿಸಿಕೊಡಬೇಕು ಎಂದು ಪ್ರಾರ್ಥನೆ ಮಾಡಿಕೊಂಡು ಬಾ, ಹೀಗೆ ಅಂತ ಹೇಳಿಕೊಂಡು ಲಕ್ಷ್ಮಣನನ್ನು ಕಳುಹಿಸಿದ್ದಾನೆ. ಸಪ್ರವಿಶ್ಯಾಶ್ರಮ ಪದಂ ಲಕ್ಷ್ಮಣೋ ರಾಘವಾನುಜ ಅಗಸ್ತ್ಯ ಶಿಷ್ಯಮಾಸಾದ್ಯ ವಾಕ್ಯಮೇತದುವಾಚ. ಲಕ್ಷ್ಮಣ ಮುಂದಾಗಿ ಹೋದ ಅಗಸ್ತ್ಯರ ಆಶ್ರಮಕ್ಕೆ. ಹೊರಭಾಗದಲ್ಲೇ ಅವರ ಶಿಷ್ಯರಿದ್ದರು. ಅವರಲ್ಲಿ ತನ್ನ ಪರಿಚಯವನ್ನು ಮಾಡಿಸಿಕೊಳ್ತಾ ಇದ್ದಾನೆ. ರಾಜ ದಶರಥೋ ನಾಮ ಜ್ಯೇಷ್ಠಸ್ತಸ್ಯ ಸುತೋ ಬಲಿ ರಾಮಃ ಪ್ರಾಪ್ತೋ ಮುನಿಂ ದ್ರಷ್ಟುಂ ಭಾರ್ಯೆಯ ಸಹ ಸೀತೆಯ. ಅಯೋಧ್ಯೆಯಲ್ಲಿ ದಶರಥ ಅನ್ನತಕ್ಕಂಥ ಒಬ್ಬ ರಾಜ, ಆ ರಾಜನ ಹಿರಿಯ ಪುತ್ರ ಶ್ರೀರಾಮಚಂದ್ರ ಮಡದಿಯಿಂದ ಒಡಗೂಡಿಕೊಂಡು ತಮ್ಮನಾದ ಲಕ್ಷ್ಮಣನಿಂದ ನನ್ನಿಂದ ಒಡಗೂಡಿಕೊಂಡು ದಂಡಕಾರಣ್ಯಕ್ಕೆ ಬಂದಿದ್ದಾನೆ. ರಾಮಃ ಪ್ರಾಪ್ತೋ ಮುನಿಂ ದ್ರಷ್ಟುಂ, ಅಗಸ್ತ್ಯರನ್ನು ಕಾಣಬೇಕು ಅಂತ ಬಯಸಿದ್ದಾನೆ. ಅನುಕೂಲಶ್ಚ ಭಕ್ತಶ್ಚ ಯದಿತೆ ಶ್ರೋತ್ರಮಾಗತಃ ತೇ ವಯಂ ವನಮತ್ಯುಗ್ರಂ ಪ್ರವಿಷ್ಟಾಃ ಪಿತೃಶಾಸನಾತ್ ದ್ರಷ್ಟುಮಿಚ್ಛಾಮಹೇ ಸರ್ವೇ ಭಗವಂತಂ ನಿವೇದ್ಯತಾಂ. ತಂದೆಯ ಆದೇಶದಂತೆ ದಂಡಕಾರಣ್ಯವನ್ನು ನಾವೆಲ್ಲರೂ ಕೂಡ ಪ್ರವೇಶ ಮಾಡಿದ್ದೇವೆ. ಅಗಸ್ತ್ಯ ಮಹರ್ಷಿಗಳನ್ನು ಕಾಣಬೇಕಾಗಿದೆ, ಅವರ ಅನುಮತಿಯನ್ನು ಕೇಳಿಕೊಂಡು ಬಾ. ಅಗಸ್ತ್ಯರ ಶಿಷ್ಯರು ಹಾಗೆ ಆಗಲಿ ಅಂತ ಹೇಳಿಕೊಂಡು ಒಳ ಪ್ರವೇಶಿಸಿದ್ದಾರೆ. ಕೈ ಮುಗಿದು ನಿಂತುಕೊಂಡು ಅಗಸ್ತ್ಯರಲ್ಲಿ ಶ್ರೀರಾಮಚಂದ್ರನ ಆಗಮನದ ವಿಚಾರವನ್ನು, ಲಕ್ಷ್ಮಣ ಏನು ವಿಚಾರವನ್ನು ಮುಂದಿಟ್ಟಿದ್ದಾನೋ ಅವೆಲ್ಲವನ್ನು ಕೂಡ ಗುರುಗಳಿಗೆ ಅಗಸ್ತ್ಯರಿಗೆ ಶಿಷ್ಯನು ನಿವೇದಿಸಿದ. ಪುತ್ರವೂ ದಶರಥಸ್ಯೇಮವು ರಾಮೋ ಲಕ್ಷ್ಮಣ ಏವಚ. ದಶರಥನ ಮಕ್ಕಳಾಗಿರತಕ್ಕಂತಹ ರಾಮಲಕ್ಷ್ಮಣರು ಬಂದಿದ್ದಾರೆ. ಶ್ರೀರಾಮನೊಂದಿಗೆ ಆತನ ಮಡದಿಯಾಗಿರತಕ್ಕಂಥ ಸೀತಾದೇವಿಯೂ ಬಂದಿದ್ದಾಳೆ. ದ್ರಷ್ಟುಂ ಭವಂತ ಮಾಯಾತು ಶುಶ್ರೂಷಾರ್ಥಮರಿಂದಮವು, ತಮ್ಮನ್ನು ಕಾಣಬೇಕು ಅಂತ ಬಯಸಿದ್ದಾರೆ. ನನಗೇನು ಆದೇಶ ಅಂತ ಹೇಳಿಕೊಂಡು ಕೇಳಿದಾಗ ದಿಷ್ಟ್ಯಾ ರಾಮಶ್ಚಿರಸ್ಯಾದ್ಯ ದ್ರಷ್ಟುಂ ಮಾಂ ಸಮುಪಾಗತಃ ಮನಸಾಕಾಂಕ್ಷಿತಂ ಇಹಸ್ಯ ಮಯಾಪ್ಯಾಗಮನಂ ಪ್ರತಿ. ಶ್ರೀರಾಮಚಂದ್ರನನ್ನು ಕಾಣಬೇಕು, ಶ್ರೀರಾಮಚಂದ್ರನನ್ನು ನಮ್ಮ ಆಶ್ರಮಕ್ಕೂ ಆಹ್ವಾನಿಸಬೇಕು, ಹೀಗೆ ಅಂತ ಹೇಳಿಕೊಂಡು ನಾನೂ ಬಯಸಿದ್ದೆ. ಅಂತಹ ಶ್ರೀರಾಮಚಂದ್ರ ಈ ನಮ್ಮ ದಂಡಕಾರಣ್ಯದೊಳಗೇನೆ ಪ್ರವೇಶ ಮಾಡಿದ್ದಾನೆ. ನನ್ನ ಮನಸ್ಸಿನ ಅಭೀಷ್ಟ ಏನಿದೆ ಅದು ಇವತ್ತು ಕೂಡಿ ಬರ್ತಾ ಇದೆ. ಗಮ್ಯತಾಂ ಸತ್ಕೃತೋ ರಾಮ ಸಭಾರ್ಯ ಸಹ ಲಕ್ಷ್ಮಣ ಪ್ರವೇಶ್ಯತಾಂ ಸಮೀಪಂ ಮೇ ಕಿಮಸೌ ನ ಪ್ರವೇಶತಃ. ಅಗಸ್ತ್ಯರು ಆ ಶಿಷ್ಯನನ್ನು ಸ್ನೇಹದಿಂದಲೇ ಗದರಿಸ್ತಾ ಇದ್ದಾರೆ. ಶ್ರೀರಾಮಚಂದ್ರ, ನೀನು ಯಾಕೆ ಕರ್ಕೊಂಬಂದಿಲ್ಲ? ಅನುಮತಿ ಕೇಳೋ ತನಕ ಯಾಕೆ ನೀನು ಕಾಯ್ತಾ ಇದ್ದಿ? ಯಾಕಾಗಿ ಅವನನ್ನು ಕರ್ಕೊಂಬರಲಿಲ್ಲ? ಆ ಶಿಷ್ಯ ಗಾಬರಿ ಬಿದ್ದ. ಅಭಿವಾದ್ಯ ಅಬ್ರವೀತ್ ಶಿಷ್ಯ ತಥೇತಿ ನಿಯತಾಂಜಲಿ. ಹಾಗೆ ಆಗಲಿ ಅಂತ ಹೇಳಿಕೊಂಡು ಅನುಮತಿಯನ್ನು ಪಡ್ಕೊಂಡು ಓಡಿ ಹೋಗ್ತಾ ಇದ್ದಾನೆ ಶಿಷ್ಯ. ಹೊರಗೆ ಬಂದವನೇ ಲಕ್ಷ್ಮಣನಲ್ಲಿ ಕೇಳ್ತಾ ಇದ್ದಾನೆ, ಕೋಸೌ ರಾಮ ಮುನಿಂ ದ್ರಷ್ಟು ಮೇತು ಪ್ರವಿಶತು ಸ್ವಯಂ. ಯಾರು ಆ ಶ್ರೀರಾಮಚಂದ್ರ ಅಂತ ಹೇಳಿದರೆ ಗುರುಗಳ ಆದೇಶ ಇದೆ, ಬಹುಬೇಗನವನ್ನು ಕಳುಹಿಸಿಕೊಡು. ದರ್ಶಯಾಮಾಸ ಕಾಕುಸ್ಥಂ ಸೀತಾಂಚ ಜನಕಾತ್ಮಜಾಂ. ಅವನು ಕರ್ಕೊಂಡು ಹೋಗಿ ಶ್ರೀರಾಮಚಂದ್ರನ ಪರಿಚಯವನ್ನು ಮಾಡಿಸ್ತಾ ಇದ್ದಾನೆ. ಶ್ರೀರಾಮಚಂದ್ರನ ಮುಂದೆ ಆ ಅಗಸ್ತ್ಯರ ಶಿಷ್ಯ ನಿವೇದನೆ ಮಾಡಿಕೊಳ್ತಾ ಇದ್ದಾನೆ. ಪ್ರವೇಶಯದ್ಯಥಾನ್ಯಾಯಂ ಸತ್ಕಾರಾರ್ಹಂ ಸುಸತ್ಕೃತಂ ಪ್ರವಿವೇಶ ತಥೋ ರಾಮ ಸೀತೆಯ ಸಹ ಲಕ್ಷ್ಮಣ. ಆ ಶಿಷ್ಯನ ಪ್ರಾರ್ಥನೆಯಂತೆ ಶ್ರೀರಾಮಚಂದ್ರ ಸೀತಾದೇವಿಯಿಂದೊಡಗೊಂಡುಕೊಂಡು ಲಕ್ಷ್ಮಣನನ್ನೂ ಕೂಡಿಕೊಂಡು ಆಶ್ರಮದೊಳಗೆ ಪ್ರವೇಶ ಮಾಡಿದ್ದಾನೆ.
ಆಶ್ರಮದೊಳಗೆ ಎಲ್ಲ ದೇವತೆಗಳಿಗೂ ಕೂಡ ಅಗ್ನಿಶಾಲೆಯಲ್ಲಿ ಸ್ಥಾನವನ್ನು ಕಲ್ಪಿಸಿಟ್ಟಿದ್ದಾರೆ. ಅದೆಲ್ಲವನ್ನು ಶ್ರೀರಾಮಚಂದ್ರ ಕಂಡ. ವಿಷ್ಣೋ ಸ್ಥಾನಂ ಮಹೇಂದ್ರಸ್ಯ ಸ್ಥಾನಂ ಚೈವ ಯುವಸ್ವತಃ ಸೋಮಸ್ಥಾನಂ ಭಗಸ್ಥಾನಂ ಸ್ಥಾನಂ ಕೌಬೇರಮೇವ ಚ ಧಾತು ವಿಧಾತು ಸ್ಥಾನಂ ಚ ವಾಯೋ ಸ್ಥಾನಂ ತಥೈವ ಚ. ಎಲ್ಲ ದೇವತೆಗಳಿಗೂ ಕೂಡ ಅಲ್ಲಿ ನಾನಾ ಸ್ಥಾನವನ್ನು ಕಲ್ಪಿಸಿಟ್ಟಿದ್ದಾನೆ. ತಂ ದದರ್ಶಾಗ್ರತೋ ರಾಮೋ ಮುನೀನಾಂ ದೀಪ್ತ ತೇಜಸಾಂ. ಶ್ರೀರಾಮಚಂದ್ರ ಆಶ್ರಮದ ಕಡೆಗೆ ಬರ್ತಾ ಇದ್ದಾನೆ ಅಂತ ತಿಳಿದ ಅಗಸ್ತ್ಯರು ಶ್ರೀರಾಮಚಂದ್ರನ ಸ್ವಾಗತಕ್ಕೆ ಅಂತ ಹೇಳಿಕೊಂಡು ಆಶ್ರಮದಿಂದ ತಾವು ಹೊರಬರ್ತಾ ಇದ್ದಾರೆ. ಹಿರಿಯರು ಗುರುಗಳು ಬಂದಾಗೆಲ್ಲ ಹಾಗೆ ಮುಂದಾಗಿ ಹೋಗಿ ಸ್ವಾಗತಿಸಿ ಕರೆತರೋದಿದೆ. ಅಗಸ್ತ್ಯರು ಅವರೆಂಥ ಮಹಾತ್ಮರು! ಅಂತಹ ಮಹಾತ್ಮರಾಗಿರತಕ್ಕಂತಹ ಅಗಸ್ತ್ಯರು ಕೂಡ ಶ್ರೀರಾಮಚಂದ್ರನ ಸ್ವಾಗತಕ್ಕೆ ತಾವಾಗಿ ಮುಂದಾಗಿ ಓಡಿ ಬರ್ತಾ ಇದ್ದಾರೆ. ಅದಕ್ಕೆ ಕಾರಣ ಅವರು ಮಹಾತ್ಮರಾದದ್ದೇ. ತಾವು ಮಹಾತ್ಮರಾದಿದ್ದರಿಂದಲೇ ಶ್ರೀರಾಮಚಂದ್ರನ ವ್ಯಕ್ತಿತ್ವ ಏನು, ಅವನೊಬ್ಬ ರಾಜಕುಮಾರ ಅಷ್ಟೇ ಅಲ್ಲ, ಅವನ ಯೋಗ್ಯತೆ ಏನು ಅನ್ನೋದನ್ನು ಅರಿತಿರತಕ್ಕಂತಹ ಅಗಸ್ತ್ಯರು ಶ್ರೀರಾಮಚಂದ್ರನ ಸ್ವಾಗತಕ್ಕೆ ತಾವಾಗಿ ಮುಂದೆ ಓಡಿ ಬಂದಿದ್ದಾರೆ. ಶ್ರೀರಾಮಚಂದ್ರ ಕಂಡ ಔದಾರ್ಯೇಣ ಅವಗಚ್ಛಾಮಿ ನಿಧಾನಂ ತಪಸಾಮ್ಯಮಂ ಜಗ್ರಾಹ ಆಪದದಸ್ತಸ್ಯ ಪಾದೌಚ ರಘುನಂದನಃ. ಅಗಸ್ತ್ಯರು ಹೊರಬಂದರೆ ಶ್ರೀರಾಮಚಂದ್ರ ತಾನು ಅವರಿಗೆ ಮುಂದಾಗಿ ಹೋಗಿ ನಮಸ್ಕರಿಸ್ತಾ ಇದ್ದಾನೆ. ಅಭಿವಾದ್ಯದು ಧರ್ಮಾತ್ಮ ತಸ್ಥೋ ರಾಮ ಕೃತಾಂಜಲಿ. ಕೈ ಮುಗಿದುಕೊಂಡು ಪಕ್ಕದಲ್ಲಿ ನಿಂತುಕೊಂಡಿದ್ದಾನೆ. ಸೀತಾದೇವಿಯು ಲಕ್ಷ್ಮಣನೂ ಕೂಡ ಅದನ್ನೇ ಅನುಸರಿಸ್ತಾ ಇದ್ದಾರೆ. ಅಗಸ್ತ್ಯರು ಶ್ರೀರಾಮಚಂದ್ರನು ಒಳಗೆ ಕರ್ಕೊಂಡ್ಬಂದು ಅರ್ಘ್ಯ ಪಾದ್ಯ ಆಚಮನ ಆಸನ ಇವೆಲ್ಲವನ್ನು ಕೂಡ ಕಲ್ಪಿಸ್ತಾ ಇದ್ದಾರೆ. ಕುಶಲ ಪ್ರಶ್ನ ಮುಕ್ತಾಚ ಆಸತಾಮಿದು ಸೌಬ್ರವೀತ್. ಶ್ರೀರಾಮಚಂದ್ರನು ಕೂಡಿಸಿಕೊಂಡು ಎಲ್ಲ ಕುಶಲ ಪ್ರಶ್ನೆಯನ್ನು ಅಗಸ್ತ್ಯರು ಮಾಡಿದರು. ಆ ಬಳಿಕ ಅತಿಥಿಗಳು ಬಂದಿದ್ದಾರೆ ಅಂತ ಹೇಳಿಕೊಂಡು ಅಗಸ್ತ್ಯರಿಗೆ ಶ್ರೀರಾಮಚಂದ್ರ ದೇವನೂ ಹೌದು ಅತಿಥಿಯೂ ಹೌದು. ಅತಿಥಿಗಳು ಬಂದಿದ್ದಾರೆ ಅಂತ ಹೇಳಿಕೊಂಡು ತಮ್ಮ ನಿತ್ಯದ ಆಹ್ನಿಕ ಏನಿದೆ ಅದನ್ನು ವಿಲೋಪ ಮಾಡಲಿಕ್ಕಿಲ್ಲ. ಶ್ರೀರಾಮಚಂದ್ರನು ಕೂಡಿಸಿಕೊಂಡು ಅಗ್ನಿಂ ಹುತ್ವಾ ಪ್ರದಾಯಾರ್ಘ್ಯಂ ಅತಿಥೀನ್ ಪ್ರತಿಪೂಜ್ಯತ. ತಮ್ಮ ಅಗ್ನಿಹೋತ್ರದ ಅಗ್ನಿಯಲ್ಲಿ ಏನು ನಿತ್ಯದ ಉಪಾಸನೆ ಮಾಡೋದಿದೆ ಅದನ್ನೂ ಪೂರೈಸಿಕೊಂಡು ಅತಿಥಿ ಪೂಜೆ ಅನ್ನುವಂತಹದ್ದು ಗೃಹಸ್ಥನಾಗಿರುವವನಿಗೆ ಅದು ಸ್ವಧರ್ಮ. ಅಗಸ್ತ್ಯರು ಆ ಹಿನ್ನೆಲೆಯಲ್ಲಿ ಅತಿಥಿಯು ಪರದೇವತೆಯೂ ಆಗಿರತಕ್ಕಂಥ ಶ್ರೀರಾಮಚಂದ್ರನನ್ನು ವಾನಪ್ರಸ್ಥೇನ ಧರ್ಮೇಣ ಸತೇಷಾಂ ಭೋಜನಂ ದದವು. ತಮ್ಮ ಆಶ್ರಮದಲ್ಲಿ ಏನಿದೆ ವಾನಪ್ರಸ್ಥರಾಗಿ ಋಷಿಮುನಿಗಳು ತಾವು ಉಣ್ಣುವಂತಹ ಗೆಡ್ಡೆ ಗೆಣಸು ಫಲಪುಷ್ಪಗಳೇನಿದ್ದಾವೆ ಅದನ್ನೇ ಶ್ರೀರಾಮಚಂದ್ರನಿಗೆ ಆತಿಥ್ಯಕ್ಕಾಗಿ ನೀಡಿದ್ದಾರೆ. ಶ್ರೀರಾಮಚಂದ್ರ ಆತಿಥ್ಯವನ್ನು ಸ್ವೀಕರಿಸಿದರೂ ಕೂಡ ಅಗಸ್ತ್ಯರ ಮಹತ್ವವನ್ನು ಅರಿತು ಲೋಕಕ್ಕೆ ಶಿಷ್ಟಾಚಾರವನ್ನು ತಿಳಿಸುವವನಾಗಿ ಅವರ ಮುಂದೆ ಕೈ ಮುಗಿದುಕೊಂಡು ನಿಂತಿದ್ದಾನೆ. ಆ ಹೊತ್ತಿಗೆ ಅಗ್ನಿಂ ಹುತ್ವಾ ಪ್ರದಾಯಾರ್ಘ್ಯಂ ಅತಿಥಿಂ ಪ್ರತಿಪೂಜಯೇತ್ ಅನ್ಯಥಾ ಖಲು ಕಾಕುಸ್ಥ ತಪಸ್ವಿ ಸಮುದಾಚರನ್ ದುಸ್ಸಾಕ್ಷೀವ ಪರೇ ಲೋಕೆ ಸ್ವಾನಿಮಾಂಸಾನಿ ಭಕ್ಷಯೇತ್. ಅಗಸ್ತ್ಯ ಮಹರ್ಷಿಗಳು ತಾವೇನು ಶ್ರೀರಾಮಚಂದ್ರನನ್ನು ಪೂಜಿಸ್ತಾ ಇದ್ದಾರೆ, ಅತಿಥಿ ಸತ್ಕಾರವನ್ನು ನೀಡ್ತಾ ಇದ್ದಾರೆ, ತಾವು ಯಾಕೆ ಹೀಗೆ ಮಾಡ್ತಾ ಇದ್ದೇವೆ ಅನ್ನೋದನ್ನು ಶಾಸ್ತ್ರಸಮ್ಮತವಾಗಿ ಪುರಾಣ ಪುರಸ್ಸರವಾಗಿ ನಿವೇದಿಸ್ತಾ ಇದ್ದಾರೆ. ಗೃಹಸ್ಥನಾಗಿರುವವನ ಧರ್ಮಗಳಲ್ಲಿ ಅತಿಥಿ ಸತ್ಕಾರವೂ ಒಂದು. ಬರಿದೆ
ಅಗ್ನಿಯಲ್ಲಿ ದೇವತೆಯ ಆರಾಧನೆ ಮಾಡಿದರೆ ಮುಗಿಲಿಲ್ಲ, ಅತಿಥಿಗಳಿಗೆ ಸತ್ಕಾರವನ್ನೂ ಮಾಡಬೇಕು. ಯಾರು ಹಾಗೆ ಭಗವಂತನ ಆರಾಧನೆಯನ್ನು ಅಗ್ನಿ ಮಾಧ್ಯಮದಲ್ಲಿ ಮಾಡ್ತಾರೆ, ಅತಿಥಿ ಸತ್ಕಾರವನ್ನು ಮಾಡೋದಿಲ್ಲ, ಅನ್ನದಾನವನ್ನು ಮಾಡೋದಿಲ್ಲ, ಅವನು ಮೃತನಾದ ಬಳಿಕ ಪರಲೋಕಕ್ಕೆ ಹೋದಾಗ ಅವನು ಹಸಿವಿನಿಂದ ಸಾಯ್ತಾನೆ. ಸತ್ತ ವ್ಯಕ್ತಿ ಪರಲೋಕದಲ್ಲಿ ಹಸಿವಿನಿಂದ ನಿತ್ಯ ಸಾಯ್ತಾ ಇರ್ತಾನಂತೆ. ಅಷ್ಟೇ ಅಲ್ಲ, ಸ್ವಾನಿ ಮಾಂಸಾನಿ ಭಕ್ಷಯೇತ್, ಆ ಹಸಿವನ್ನು ತಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಮತ್ತೇನು ಸಿಗ್ತಾ ಇಲ್ಲ, ತನ್ನ ದೇಹದ ಮಾಂಸವನ್ನೇ ಕಿತ್ತು ಕಿತ್ತು ತಾನು ತಿನ್ನಬೇಕು. ಹಾಗೆ ಅಂತ ಹೇಳಿಕೊಂಡು ಕಿತ್ತು ತಿಂದದಕ್ಕೆ ತಾನು ಸಾಯ್ತಾನೋ? ಸಾಯೋದಿಲ್ಲ. ಹಸಿವು ಹಿಂಗತ್ತೋ ಅದು ಹಿಂಗೋದಿಲ್ಲ. ಅಂತಹ ದುಸ್ಥಿತಿಗೆ ವ್ಯಕ್ತಿ ಒಳಗಾಗಬೇಕಾಗತ್ತೆ. ಮುಂದೆ ರಾಮಾಯಣದ ಉತ್ತರ ಭಾಗದಲ್ಲಿ ಅಂತಹ ಒಂದು ಪ್ರಸಂಗವನ್ನು ನಾವು ಕಾಣ್ತೇವೆ. ಶ್ವೇತ ಅಂತ ಹೇಳಿಕೊಂಡುವ ರಾಜ ಭಾರೀ ಯಜ್ಞಯಾಗಗಳನ್ನು ಮಾಡಿದವನು ಅಗ್ನಿಯ ಮಾಧ್ಯಮದಲ್ಲಿ ಭಗವದ್ ಆರಾಧನೆಯೇನೋ ಮಾಡಿದ್ದಾನೆ. ಆದರೆ ಅನ್ನದಾನ ಏನು ಮಾಡಬೇಕಾಗಿತ್ತು ಅದನ್ನು ಮಾಡಿಲ್ಲ. ಅದರ ಫಲವಾಗಿ ಅನನ್ನ ಯಜ್ಞಕೃತ್ ಶ್ವೇತೋ ರಾಜ ಕ್ಷುದ್ವಿನಿವರ್ತನಂ ಕುರುವನ್ ಸ್ವಮಾಂಸೈಹಿ, ಅಂತಹ ದುಸ್ಥಿತಿ ಅವನಿಗೆ ಒದಗಿ ಬಂತು. ಮೃತನಾದ ಬಳಿಕ ಹಸಿವೋ ಹಸಿವು, ಹಸಿವೋ ಹಸಿವು. ಮಾಡಿದ ದುಷ್ಕರ್ಮವನ್ನು ಅನುಭವಿಸೋಕ್ಕೋಸ್ಕರವೇ ಅಲ್ಲಿ ನಮಗೊಂದು ಯಾತನಾ ಶರೀರವನ್ನು ಕೊಡ್ತಾರಂತೆ. ಅಲ್ಲಿ ಆ ಹಸಿವಿನ ಯಾತನೆಯನ್ನು ಅನುಭವಿಸ್ತಾ ಇದ್ದಾನೆ, ತನ್ನ ದೇಹದ ಮಾಂಸವನ್ನೇ ಕಿತ್ತು ಕಿತ್ತು ತಿಂತಾ ಇದ್ದಾನೆ. ಆದರೂ ಹಸಿವು ಹಿಂಗ್ತಾ ಇಲ್ಲ. ತನ್ನ ದುಸ್ಥಿತಿಯನ್ನು ತಾನೇ ತಡೆದುಕೊಳ್ಳಲಿಕ್ಕೆ ಸಾಧ್ಯವಾಗದೆ ಕೊನೆಗೆ ಬ್ರಹ್ಮದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಂತೆ, ಇಂಥ ಹಸಿವು ಪರಿಹಾರಕ್ಕೊಂದು ಮಾರ್ಗ ಕೊಡು. ಬ್ರಹ್ಮದೇವರು ಒಂದು ಮಾಲೆಯನ್ನು ಕೊಟ್ಟರಂತೆ. ತಗೋ, ಇದನ್ನು ಶ್ರೀರಾಮಚಂದ್ರನಿಗೆ ಅರ್ಪಿಸು. ನೀನೇ ನೇರಾಗಿ ಕೊಡೋದಲ್ಲ, ಇದನ್ನು ಅಗಸ್ತ್ಯರ ಕೈಯಲ್ಲಿ ಕೊಡು. ಅವರು ಶ್ರೀರಾಮಚಂದ್ರನಿಗೆ ಅದನ್ನು ಸಮರ್ಪಣೆ ಮಾಡಲಿ. ರಾಮಾಯಣದ ಉತ್ತರ ಭಾಗದಲ್ಲಿ ಆ ಪ್ರಸಂಗ ಮತ್ತೆ ಉಲ್ಲೇಖಕ್ಕೆ ಬರುತ್ತೆ. ಆ ಶ್ವೇತ ಕೊಟ್ಟಿರತಕ್ಕಂತಹ ಮಾಲೆಯನ್ನು ಅಗಸ್ತ್ಯರು ಮುಂದೆ ಆ ಶಂಭೂಕನ ವಧೆಯ ಬಳಿಕ ಶ್ರೀರಾಮಚಂದ್ರ ಮತ್ತೇನು ಇಲ್ಲಿ ಬರ್ತಾ ಇದ್ದಾನೆ, ಬಂದಾಗ ಶ್ರೀರಾಮಚಂದ್ರನನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಶ್ರೀರಾಮಚಂದ್ರದನ್ನು ಆ ಮಾಲಿಕೆಯನ್ನು ಸ್ವೀಕಾರ ಮಾಡಿದುದರಿಂದಾಗಿ ಆ ಶ್ವೇತರಾಜನಿಗೆ ಆ ಹಸಿವಿನ ಬಾಧೆ ಏನಿದೆ ಅದು ಶಾಂತವಾಗತ್ತೆ. ಇದು ಮುಂದಾಗುವ ಘಟನೆ. ಅದಕ್ಕೆ ಪೀಠಿಕೆ ಎಂಬಂತೆ ಅದರ ಸೂಕ್ಷ್ಮವನ್ನು ಆ ಅಗಸ್ತ್ಯರು ಶಾಸ್ತ್ರದ ಹಿನ್ನೆಲೆಯಲ್ಲಿ ನಿರೂಪಿಸ್ತಾ ಇದ್ದಾರೆ. ಈ ಕಾರಣದಿಂದಾಗಿ ಈ ಅತಿಥಿ ಸತ್ಕಾರ ಅನ್ನತಕ್ಕಂತಹದ್ದು ಆ ಗೃಹಸ್ಥನಾದವನಿಗೆ ಅದು ಧರ್ಮ, ಅದನ್ನು ಮಾಡ್ತಾ ಇದ್ದೇನೆ. ರಾಜ ಸರ್ವಸ್ಯ ಲೋಕಸ್ಯ ಧರ್ಮಚಾರಿ ಮಹಾರಥಃ ಪೂಜನೀಯಶ್ಚ ಮಾನ್ಯಶ್ಚ ಭವಾನ್ ಪ್ರಾಪ್ತಃ ಪ್ರಿಯಾತಿಥಿ. ನೀನು ನಮಗಿವತ್ತು ದೊಡ್ಡ ಅತಿಥಿ ಇದ್ದಿ. ರಾಜ ಸರ್ವಸ್ಯ ಲೋಕಸ್ಯ, ಸರ್ವಲೋಕದ ಸ್ವಾಮಿ ನೀನು. ಧರ್ಮಚಾರಿ ಮಹಾರಥಃ, ಧರ್ಮನಿರತನಾಗಿರುವವನು, ಮಹಾರಥಿಕನಾಗಿರುವವನು. ಈ ಕಾರಣದಿಂದಲೇ ರಾಜನಾಗಿ ನೀನು ಪೂಜನೀಯ ಮಾನ್ಯ ಭವಾನ್ ಪ್ರಾಪ್ತಃ ಪ್ರಿಯಾತಿಥಿ. ಅಂತಹ ಅತಿಥಿ ನೀನು ನಮ್ಮನೆಗೆ ಬಂದಿದ್ದಿ, ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕು. ಹೀಗೆ ಹೇಳಿ ಫಲ ಏವ ಮುಕ್ತ ಫಲೈ ಮೂಲೈ ಪುಷ್ಪೈಶ್ಚ ಅನ್ಯೈಶ್ಚ ರಾಘವಂ ಪೂಜಯಿತ್ವಾ ಯಥಾಕಾಮಂ ತಥೋಗಸ್ತ್ಯಸ್ತಮಬ್ರವೀತ್. ಅಗಸ್ತ್ಯರು ತಮಗೆ ತೃಪ್ತಿಯಾಗುವಷ್ಟೇ, ತಮಗೆ ತೃಪ್ತಿಯಾಗುವಂತೆ ಆ ಶ್ರೀರಾಮಚಂದ್ರನನ್ನು ಮತ್ತೆ ಮತ್ತೆ ಫಲ ಪುಷ್ಪಗಳಿಂದಾಗಿ ಅರ್ಚಿಸಿದ್ದಾರೆ, ನಿವೇದಿಸಿಕೊಂಡಿದ್ದಾರೆ. ಶ್ರೀರಾಮಚಂದ್ರ, ಇದಂ ದಿವ್ಯಂ ಮಹಚ್ಚಾಪಂ ಹೇಮವಜ್ರ ವಿಭೂಷಿತಂ ವೈಷ್ಣವಂ ಪುರುಷವ್ಯಾಘ್ರ ನಿರ್ಮಿತಂ ವಿಶ್ವಕರ್ಮಣ ಅಮೋಘ ಸೂರ್ಯಸಂಕಾಶೋ ಬ್ರಹ್ಮದತ್ತ ಶರೋತ್ತಮ
ದತ್ತವು ಮಮ ಮಹೇಂದ್ರೇಣ ತೂಣೀಚ ಅಕ್ಷಯ ಸಾಯಕವು. ಅಗಸ್ತ್ಯರು ಶ್ರೀರಾಮಚಂದ್ರನಿಗೆ ಒಂದು ಧನುಸ್ಸು, ಬಾಣಗಳು, ಅಕ್ಷಯವಾಗಿರತಕ್ಕಂತಹ ಬತ್ತಳಿಕೆ ಅದನ್ನು ಸಮರ್ಪಿಸ್ತಾ ಇದ್ದಾರೆ. ಅಗಸ್ತ್ಯರಿಗೆ ಇಂದ್ರ ಕೊಟ್ಟಿರುವಂತಹದ್ದು, ವಿಶ್ವಕರ್ಮ ನಿರ್ಮಿತವಾಗಿರುವಂತಹ ಧನುಸ್ಸದು. ಇಂದ್ರ ಯಾಕೆ ಕೊಟ್ಟ? ಇಂದ್ರ ಭಗವಂತನೇ ಆ ಇಂದ್ರನ ಕೈಯಲ್ಲಿ ಇದನ್ನು ಕೊಟ್ಟಿದ್ದ. ಇವು ಇನ್ಯಾವೂ ಅಲ್ಲ, ಆ ಮಹಾವಿಷ್ಣುವಿನದ್ದೇ ಧನಸ್ಸು. ಶಾರಂಗ ಧನ್ವಾ ಗದಾಧರ, ವಿಷ್ಣು ಸಹಸ್ರನಾಮದ ಕೊನೆಯಲ್ಲಿ ನಾವು ಪಠಿಸ್ತೇವೆ. ಆ ಶಾರಂಗಧನಸ್ಸೇ ಇದು. ರಾಮಾವತಾರ ಕಾಲದಲ್ಲಿ ತನ್ನ ಉಪಯೋಗಕ್ಕೆ ಬೇಕು ಅಂತ ಹೇಳಿಕೊಂಡು ಭಗವಂತ ಆ ಅವತಾರ ಕಾಲದಲ್ಲಿ ತನ್ನ ಕೈಗೆ ಅದನ್ನು ಸಮರ್ಪಿಸಬೇಕು ಅಂತ ಹೇಳಿಕೊಂಡು ಇಂದ್ರನಿಗೆ ನೀಡಿದ್ದ. ಇಂದ್ರದೇವ ಅದನ್ನು ಅಗಸ್ತ್ಯರಲ್ಲಿ ನೀಡಿದ್ರು. ಅಗಸ್ತ್ಯರು ಇವತ್ತದನ್ನು ತನ್ನ ಆಶ್ರಮಕ್ಕೆ ಬಂದಿರತಕ್ಕಂತಹ ಪ್ರಿಯಾತಿಥಿ ಆಗಿರತಕ್ಕಂತಹ ಆ ಶ್ರೀರಾಮಚಂದ್ರನಿಗೆ ಅವೆಲ್ಲವನ್ನು ಕೂಡ ಸಮರ್ಪಿಸ್ತಾ ಇದ್ದಾರೆ. ಸಂಪೂರ್ಣವು ನಿಶಿತೈ ಬಾಣೈ ಜ್ವಲದ್ಭಿರಿವ ಪಾವಕೈ ಮಹಾರಾಜದ ಕೋಶೋಯಂ ಅಸಿರ್ ಹೇಮವಿಭೂಷಿತಃ. ಆ ಭಗವಂತನ ಖಡ್ಗ, ಒರೆಯಿಂದ ಸಹಿತವಾಗಿರತಕ್ಕಂತಹ ಖಡ್ಗ, ಅದನ್ನೆಲ್ಲ ಸಮರ್ಪಿಸಿ ಅಗಸ್ತ್ಯರು ಶ್ರೀರಾಮಚಂದ್ರನಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ. ಅನೇನ ಧನುಷಾ ರಾಮ ಹತ್ವಾ ಸಂಖ್ಯೆ ಮಹಾಸುರಾನ್ ಆಜಹಾರ ಶ್ರಿಯಂ ದೀಪ್ತಾಂ ಪುರಾ ವಿಷ್ಣು ದಿವೌಕಸಾಂ ತದ್ಧನು ತೌಚತೂಣೀಚ ಶರಂ ಖಡ್ಗಂಚ ಮಾನದ ಜಯಾಯ ಪ್ರತಿಗೃಹೀಶ್ವ ವಜ್ರಂ ವಜ್ರಧೋರ ಯಥಾ. ಮಹಾವಿಷ್ಣು ಹಿಂದೆ ಇದೇ ಧನುಸಿನ ಮೂಲಕ, ಇವೇ ಬಾಣಗಳ ಮೂಲಕ ಮಹಾ ಅಸುರರನ್ನೆಲ್ಲ ಸಂಹಾರ ಮಾಡಿ ಸತ್ಕೀರ್ತಿಯನ್ನು ಪಡೆದವನಿದ್ದಾನೆ. ಆ ಧನುಸ್ಸು, ಆ ಬಾಣಗಳು ಇವು ಇದ್ದಾವೆ. ಅದು ನೀನು ಕೂಡ ಸ್ವೀಕರಿಸು. ಆ ಮೂಲಕ ನಿನಗೆ ಒಳ್ಳೆಯ ಜಯ ಪ್ರಾಪ್ತವಾಗಲಿ. ಮುಂದಿನ ದಿನಗಳಲ್ಲಿ ಮಹಾ ಅಸುರರನ್ನು ಎದುರಿಸುವಂತಹ ಪ್ರಸಂಗ ನಿನಗೆ ಒದಗಿ ಬರತ್ತೆ. ಹಾಗಾಗಿ ಇದನ್ನು ಸ್ವೀಕರಿಸು. ಹೀಗೆ ಅಂತ ಹೇಳಿಕೊಂಡು ಏವ ಮುಕ್ತ್ವಾ ಮಹಾತೇಜ ಸಮಸ್ತಂ ತದ್ವರಾಯುಧಂ ದತ್ವಾ ರಾಮಾಯ ಭಗವಾನ್ ಅಗಸ್ತ್ಯ ಪುನರಬ್ರವೀತ್. ಅಗಸ್ತ್ಯರು ಹೀಗೆ ಆ ಭಗವಂತ ತನ್ನ ರಾಮಾವತಾರ ಕಾಲದಲ್ಲಿ ತನಗೆ ಉಪಯೋಗಕ್ಕೆ ಬರುವಂತಹ ಆ ಧನುಸ್ಸು, ಬಾಣಗಳು, ಅಕ್ಷಯವಾಗಿರತಕ್ಕಂತಹ ಬತ್ತಳಿಕೆ, ನಂದ ಕಾಣತಕ್ಕಂಥ ತನ್ನ ಖಡ್ಗ, ಇವೆಲ್ಲವನ್ನೂ ಕೂಡ ಇಂದ್ರನೇ ಕೊಟ್ಟಿದ್ದ. ಇಂದ್ರನಿಂದ ಅಗಸ್ತ್ಯರಿಗೆ ಬಂದಿತ್ತು. ಅಗಸ್ತ್ಯರದನ್ನು ಮತ್ತೆ ಪುನಃ ಶ್ರೀರಾಮಚಂದ್ರರಿಗೆ ಅದನ್ನೆಲ್ಲವನ್ನು ಕೂಡ ಸಮರ್ಪಿಸಿ ದಂಡಕಾರಣ್ಯದಲ್ಲಿ ವಾಸ ಮಾಡ್ತಾ ಇರುವಂತಹ ದುಷ್ಟರನ್ನೆಲ್ಲ ದೂರ ಮಾಡಿ, ಏನು ಋಷಿಮುನಿಗಳು ತಮ್ಮ ತಪಸ್ಸನ್ನು ನಿರಂತರವಾಗಿ ಮಾಡಬೇಕಾಗಿದೆ, ಅದಕ್ಕೆ ಬಂದಿರುವ ವಿಘ್ನಗಳನ್ನೆಲ್ಲ ದೂರ ಮಾಡಿ ಅವರ ಸಾಧನೆಗೆ ಅನುಕೂಲ ಮಾಡಿಕೊಡುವಂತೆ ಆ ಶ್ರೀರಾಮಚಂದ್ರನಲ್ಲಿ ಅಗಸ್ತ್ಯರು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ ಎಂಬಲ್ಲಿಗೆ ಇವತ್ತಿನ ಪ್ರವಚನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣ ಅರ್ಪಣಮಸ್ತು.